ಸ್ಕ್ರಿಪ್ಟೆಡ್ ಅನ್ಸತ್ತಾ? ಫಸ್ಟೇ ಫಿಲಮ್ ಸ್ಟೋರಿ ಥರ ಪ್ರೀ ಪ್ಲಾನ್ ಆಗಿರತ್ತಾ? ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ಸ್ಕ್ರಿಪ್ಟೆಡ್ ಆಗಿದ್ರೆ ಇದು ಆರ್ಟಿಫಿಷಿಯಲ್ ಆಗಿ ಎಲ್ಲರೂ ಮಾತಾಡೋದು, ಅದು ನ್ಯಾಚುರಲ್ ಆಗಿ ಮಾತಾಡಿರೋದು. ಅವ್ರಿಗೆ ಅದು ಆರ್ಟಿಫಿಷಿಯಲಿಸ್ಟ್ ಗೊತ್ತಾಗಿದೆ. ಉಷಾ ವೆಂಕಟ್ ಮಾತಾಡೋದು ಎಲ್ರಿಗೂ ಗೊತ್ತು. ಯಾವತ್ತು ಸ್ಕ್ರಿಪ್ಟ್ ಇಟ್ಕೊಂಡು ನಾನೇನು ಮಾತಾಡಲ್ಲ. ಮಿಕ್ಕಿದವ್ರ ಬಗ್ಗೆ ಹೇಳೋದು ಎಲ್ಲ ನಾಟಕ ಮಾಡ್ತಿದ್ರು, ಸಿನಿಮ್ಯಾಟಿಕ್ ಡೈಲಾಗ್ಗಳು ಹೊಡಿತಿದ್ರು, ಯೋಚನೆ ಮಾಡಿ ಮಾತಾಡ್ತಿದ್ರು. 50 ಲಕ್ಷ ಗೆಲ್ಲಬೇಕಲ್ವಾ, 50 ಲಕ್ಷಕ್ಕೆ ಏನು ಮಾಡ್ಬೋದು, ಯಾವ ರೀತಿ ಗೆಲ್ಬೋದು, ಯಾವ ರೀತಿ ಜನರು ಮೋಸ ಮಾಡ್ಬೋದು, ಜನರಿಗೆ ಯಾವ ರೀತಿ ಹತ್ರ ಆಗ್ಬೋದು ಅಂತ ಅವರು ಇದು ಮಾಡ್ತಿದ್ರು ಹೊರತು ನಾನು ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಎಲ್ಲ ನಾನು ನ್ಯಾಚುರಲ್ಲು. ಇದುವರೆಗೂ ಹಿಂದೆ ಮುಂದೆ ನಾನು ಯಾವಾಗ ಒಂದೇ ಥರ ಇರೋದು, ಹಿಂದೆ ಒಂದು ಮುಂದೆ ಒಂದು ಅನ್ನೋದಲ್ಲ. ಇಟ್ ಈಸ್ ನಾಟ್ ಅ ಸ್ಕ್ರಿಪ್ಟೆಡ್ ಅಟ್ ಆಲ್. ಕ್ಯಾಮ್ರಾ ಹಿಂದೆ ಏನು ನಡೀತಿತ್ತು ಬಿಗ್ ಬಾಸ್ ಮನೆಯಲ್ಲಿ? ಕ್ಯಾಮ್ರಾ ಹಿಂದೆ ಅದೇ ಅವರು ನಾಟಕಗಳು ಮಾಡ್ತಿದ್ರು. ಅವ್ರಿಗೆ ಪ್ರೈಸ್ ಬೇಕು ಮುಖ್ಯ. ನಾನು ಪ್ರೈಸ್ಗೆ ಅಂತ ಹೋಗಿಲ್ಲ. ನಾನು ಹೋಗಿದ್ದು ಕರ್ನಾಟಕ ಜನತೆಗೋಸ್ಕರ, ಮೀಡಿಯಾ ಪ್ರೆಸ್ ಅವ್ರಿಗೋಸ್ಕರ. ಅವ್ರು ನನ್ನ ಮೇಲೆ ಪ್ರೀತಿ ಇಟ್ಟು ನೀವು ಬಿಗ್ ಬಾಸ್ ಹೋಗಿ 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 ಅಂತ ಬಲವಂತ ಮಾಡಿದ್ರು. ನಾನು ಹೋದೆ. ಹೋಗೋ ನಾನು ಡಿಸೈಡ್ ಮಾಡಿದೆ ನನ್ನ ಪ್ರೈಸ್ಗೆ ಅಂತ ನಾನು ಹೋಗಿಲ್ಲ. ಇರೋ ದಿನ ನಾನು ನ್ಯಾಚುರಲಾಗಿ ತೋರಿಸಿ ನಾನು ಜನನ ಮೆಚ್ಚಿಸ್ಬೇಕು ಅನ್ನೋದಕ್ಕಿಂತ ನಾನು ನ್ಯಾಚುರಲಾಗಿ ಇರ್ತೀನಿ. ಜನ ಅದನ್ನು ನೋಡಿ ಮೆಚ್ಚಿಸ್ತಾರೆ. ಪ್ರೈಸ್ ಹಿಂದೆ ನಾನು ಹೋಗ್ತಿರ್ಲಿಲ್ಲ ಅಥವಾ ಪ್ರೈಸ್ಗೋಸ್ಕರ ನಾನು ಮಾತಾಡ್ತಿರ್ಲಿಲ್ಲ. ನನ್ನ ಮನಸ್ಸಲ್ಲಿ ಏನಿತ್ತು ನಾನು ಯಾವ ನೇರವಾಗಿ ಮಾತಾಡೋನು ಅದೇ ಮಾತಾಡ್ತಿದ್ದೆ. ಅದು ಚೆನ್ನಾಗಿ ಇಷ್ಟ ಆಯಿತು. ಚೆನ್ನಾಗಿ ಇಷ್ಟ ಆಗಿ ನನ್ನನ್ನು ಈ ಮಟ್ಟಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ದಾರೆ. ಸೊ ಥ್ಯಾಂಕ್ಸ್ ಟು ಮೀಡಿಯಾ ಪ್ರೆಸ್, ಕರ್ನಾಟಕ ಜನತೆ. ನಿಮಗೋಸ್ಕರ ಹೋಗಿದ್ದು 3 ವಾರ ಕೋಪ ತರದೆ ಎಷ್ಟು ದಾಡಿ ಬೇಕಾಯ್ತು ಅಷ್ಟು. ಆಮೇಲೆ ನಾನು ನಿಮಗೆ ಗೊತ್ತು ಏನಾಯಿತು ಅಂತ. ಇವಾಗ ಅವನು ಒಳ್ಳೆ ಫ್ರೆಂಡ್ ಆಗಿದೆ ಅಂತ ರವಿ ಮುರುಘನ್. 24 ಗಂಟೆ ಏನು ನಡೀತಿತ್ತು ಬಿಗ್ ಬಾಸ್ ಮನೆಯಲ್ಲಿ? ಲೈಕ್ ಬರೀ ಇವಾಗ 1 ಅವರ್ TV ಚಾನಲಲ್ಲಿ ಹಾಕಕ್ಕೆ ಮಾತ್ರ ನಾಟಕ ಡ್ರಾಮಾ ನಡೀತಿತ್ತ, ಇಲ್ಲ ಥ್ರೂಔಟ್ 24 ಅವರ್ಸು ಲೈವ್ಲಿ ಆಗಿರ್ತಿಲ್ಲ? 24 ಗಂಟೆಯಿಂದ ನಾವು ಮಲಗೋದು 8 ಅವರ್ ಇರ್ತಿದ್ವು. 8 ಅವರ್ ಇರ್ತೀವಿ. ಮಿಕ್ಕಿ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ದಾರಿಲಿ ಇರ್ತದೆ. ಅಡುಗೆ ಮಾಡೋ ಕೆಲಸ ಇರ್ತಿತ್ತು, ಕೆಳಗಡೆ ಕಸ ಗುಡಿಸ್ಬೇಕಾಗ್ತಿತ್ತು, ಬೆಡ್ ಕ್ಲೀನ್ ಮಾಡಬೇಕಿತ್ತು, ಈ ಕೆಲಸಗಳು ನಡೀತಿತ್ತು. ಮಿಕ್ಕಿ ಟೈಮಲ್ಲಿ ನಾನು ಎಲ್ಲರ ಹತ್ರ ಜಾಸ್ತಿ ಅಡ್ಜಸ್ಟ್ ಆಗಿಲ್ಲ. ನನಗನ್ನಿಸ್ತಿತ್ತು ಬೆನ್ನಿಂದೆ ಮಾತಾಡ್ತಾರೆ, ಆರ್ಟಿಫಿಷಿಯಲ್ಲು. ಆಮೇಲೆ ಜಾಸ್ತಿ ಮಾತಾಡೋಕೆ ಹೋದರೆ ತಿರ್ಗಿ ಮಾತಿಗೆ ಬೆಳೆದು ನನ್ನ ಕೋಪ ಜಾಸ್ತಿ. ಮೊದಲೇ ನಾನು ಕೈ ಎತ್ತೀನಿ, ಇವೆಲ್ಲ ಬರ್ತಿತ್ತು. ಅದು ಯಾಕೆ ಬೇಕಿತ್ತು. ಆಮೇಲೆ ಹೆಣ್ಮಕ್ಳ ಬಗ್ಗೆ ನಾನು ಹೇಳ್ತಾರೆ, ಗಂಡು ಮಕ್ಳ ಬಗ್ಗೆ. ಸೊ ನಾನೇ ಸಪ್ರೇಷನ್ ಆಗ್ಬಿಟ್ಟೆ. ನಾನು ಜಾಗದಲ್ಲಿ ಹೋಗ್ತಿದ್ದೆ, ಹಾಡುಗಳು ಹಾಕ್ಕೊಂಡು ಇರ್ತಿದ್ದೆ ಕೆಲಸ ಇರ್ತಿರೋ ಟೈಮಲ್ಲಿ. ಆಮೇಲೆ ಟಾಸ್ಕ್ ಬಂದು ಟಾಸ್ಕ್ ಮಾಡ್ತಿದ್ದೆ, ಮತ್ತೆ ಸಪ್ರೇಟ್ ಹೋಗ್ತಿದ್ದೆ. ಸೊ ನಾನು ಒಂಟಿತನದಲ್ಲೇ ನಾನು ಇರ್ತಿದ್ದೆ ಜಾಸ್ತಿ. ನಾನು ನಿಮ್ಮ ಜೊತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೇಗಿರ್ತಿದ್ರು? ಲೈಕ್ ಇವಾಗ ವೋಟಿಂಗ್ ಟೈಮ್ ಬಂದಾಗ ಮಾತ್ರ ನಿಮ್ಮ ಜೊತೆ ಚೆನ್ನಾಗಿದ್ದು ಡ್ರಾಮಾ ಆಡಿ ಮಸ್ಕ ಹೊರಟು, ಬೇರೆ ಟೈಮಲ್ಲಿ ನೀವು ಇಲ್ಲೇ ಇರೋ ಜಾಗದಲ್ಲಿ ನಿಮ್ಮ ಬಗ್ಗೆನೇ ಗಾಸಿಪ್ಸ್ ಮಾತಾಡ್ಕೊಂಡಿರ್ತಿದ್ರ? ಕಂಟೆಸ್ಟೆಂಟ್ಸ್ ಎಲ್ಲ ಮುಂದೆ ಒಂದು ಹಿಂದೆ ಒಂದು ಇರ್ತಿದ್ವು. ನಾನು ಮುಂದೆ ಇರೋರು ನಾನು ನಂಬಿಡ್ತಿದ್ದೆ, ಅವ್ರನ್ನ ಒಳ್ಳೆಯವರು ಅಂತ ಅಂದ್ಕೊತಿದ್ದೆ. ಆಮೇಲೆ ನೋಡಿದ್ರೆ ಹಿಂದೆ ಹೋಗ್ಬಿಟ್ಟು ಬೇರೆ ಥರ ಮಾತಾಡೋರು, ಹಿಂದೆ ಮಾತಾಡೋರು. ಸೊ ನಾನು ಮುಂದೆ ಮಾತಾಡೋನು ಚಮಿಸ್ತೀನಿ ಯಾವತ್ತು, ಹಿಂದೆ ಮಾತಾಡೋನು ಯಾವತ್ತು ನಾನು ಚಮಿಸಲ್ಲ. ಲೈಕ್ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ನಿಮ್ಮನ್ನು ರೇಗಿಸ್ತಾ ಇದ್ರ? ಲೈಕ್ ನೀವೇ ಸ್ಟ್ರಾಂಗ್ ಕಂಟೆಸ್ಟೆಂಟು ಅಂತ ಅವ್ರಿಗೆ ಮೊದಲಿಂದ ಕೊಟ್ಟು, ವ್ಯೂವರ್ಸ್ಗೂ ನೀವೇ ಸ್ಟ್ರಾಂಗ್ ಕಂಟೆಸ್ಟೆಂಟು. ಅದಕ್ಕೋಸ್ಕರ ಅವರೆಲ್ಲ ಗ್ರೂಪ್ ಮಾಡಿಕೊಂಡು ನಿಮ್ಮನ್ನೇ ಸಪ್ರೇಟ್ ಮಾಡಿ ಸೋಡ್ಸಕ್ಕೆ ಅಂತ ಪ್ರೀ ಪ್ಲಾನ್ ಆಗಿತ್ತ ಅಂತ ಅವ್ರ ಮೈಂಡ್ ಸೆಟ್. ಅವರು ರೇಗಿಸೋಕ್ಕೋಸ್ಕರ ಅಂದರೆ ನಾನು ಅವ್ರ ಪ್ರೀತಿ ಸ್ಟಾರ್ಟಿಂಗಲ್ಲಿ ನಾನು ಹೋದಾಗ ಎಲ್ಲರೂ ಪ್ರೀತಿಯಿಂದ ಇದ್ದರು. ನಾನು ಪ್ರೀತಿಗೋಸ್ಕರ ಸೋತೆ. ನಾನು ಮಗುವಾದೆ. ಅವ್ರ ಪ್ರಕಾರನೇ ಹೆಂಗಿರಬೇಕು ಹಂಗಿದ್ದೆ. ಅವ್ರಿಗೆ ಕಂಫರ್ಟಬಲ್ ಆಗಿ ಲೂಸ್ ಬಿಟ್ಟೆ. ಆ ಲೂಸ್ನೆಸ್ ಏನಾಯಿತು ಅದು ಅವ್ರಿಗೆ ಬೇರೆ ಥರ ಆಯಿತು. ಅವ್ರು ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ನಾನು ಡಾಮಿನೇಟ್ ಮಾಡೋಕ್ಕಂತ ಹೋಗ್ತಿದ್ರು, ಅಥವಾ ನಾನು ಕೆಣ್ಕಕ್ಕೆ ಹೋಗ್ತಿದ್ರು, ಅಥವಾ ನನಗೆ ನೋವಾಗ ವಿಷಯಗಳು ಮಾತಾಡ್ತಿದ್ರು. ಅದು ನಾನು ಮಾಡಿದ ತಪ್ಪು. ಅದಕ್ಕೆ ನಾನು ಲೂಸ್ ಬಿಟ್ಕೊಡ್ತಿತ್ತು ಸ್ಟಾರ್ಟಿಂಗೇ. ನನ್ನ ಲೆವೆಲ್ ನಾನು ಮೇಂಟೈನ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತದೆ. ವೆಂಕಟಣ್ಣ, ಈಗ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಮುಂಚೆ ನಿಮ್ಮ ಜೀವನ ಹೆಂಗಿತ್ತು? ಬಿಗ್ ಬಾಸ್ ಮನೆಯಿಂದ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗೈತಾ? ಆಚೆ ಬಂದಮೇಲೆ ಏನಾದ್ರು ಚೇಂಜಸ್ ಆಗೈತೆ ನಿಮ್ಮ ಲೈಫಲ್ಲಿ? ಜನರು ನೋಡೋ ರೀತಿ ಇಲ್ಲ ಲೈಫ್ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಚೇಂಜಸ್ ಆಗೈತಣ್ಣ? ಚೇಂಜಸ್ ಏನಿಲ್ಲ. ಜನ ಹಿಂಗೂ ಇರ್ತಾರಲ್ಲ ಅಂತ ನಾನು ನೋಡಿದೆ. ಇಂಥ ಕಚಡ ನನ್ನ ಮಕ್ಕಳು ಇರ್ತಾರಲ್ಲ ಅಂತ ನನಗೆ ಗೊತ್ತಾಗಿದ್ದು ಬಿಗ್ ಬಾಸ್ ಹೋದ್ಮೇಲೆ. ಯಾಕಂದ್ರೆ ನನ್ನ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ, ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ, ಮುಂದ್ಗಡೆ ಬಂದು ಮಾತಾಡೋಕ್ಕೆ ಭಯ ಪಡ್ತಾರೆ. ಇವರೆಲ್ಲ ಫ್ರೀ ಆಗಿಬಿಟ್ಟೆ. ಇವ್ರು ಪಕ್ಕದಲ್ಲಿ ಬಂದರು, ಮುಂದೆ ಬಂದರು, ಹಿಂದೆ ಮಾತಾಡಿದ್ರು. ಇವೆಲ್ಲ ನೋಡಿದ್ರೆ ಇಂಥ ಕಚಡಗಳು ಇರ್ತಾರೆ. ದುಡ್ಡುಗೋಸ್ಕರ ಜನರಿಗೆ ಮೋಸ ಮಾಡೋದು, ಜನರಿಗೆ ಸುಳ್ಳು ಹೇಳೋದು, ಜನರು ಮುಂದೆ ಆರ್ಟಿಫಿಷಿಯಲ್ ಆಗಿ ಬಿಹೇವ್ ಮಾಡೋದು, ದುಡ್ಡುಗೋಸ್ಕರ 50 ಲಕ್ಷ ಗೆಲ್ಲಬೇಕು ಅನ್ನೋಕ್ಕೋಸ್ಕರ ಈ ಥರ ಇರ್ತಾರೆ. ದುಡ್ಡುಗೋಸ್ಕರ ಜನರು ಮೋಸ ಮಾಡ್ತಾರೆ. ನಮ್ಗೆ ಅದು ಬರೋಲ್ಲ.
ನಾವು ಯಾವತ್ತೂ ಜನರಿಗೆ ಮೋಸ ಮಾಡಿಲ್ಲ. ಅದಕ್ಕೆ ಇವತ್ತು ಈ ಬಾಡಿ ಹಿಂಗೆ ಇರೋದು, ಆರೋಗ್ಯವಾಗಿರೋದು. ಎಷ್ಟೇ ಜನ ಎತ್ತರ ಹಾಕ್ಕೊಂಡು ಎಷ್ಟೋ ಜನಕ್ಕೆ ಬೈದ್ರು ಏನೂ ಆಗದೆ ಇದ್ದ ಬಾಡಿ ಕಾರಣ ಇದಕ್ಕೆ. ಅವ್ರುಗಳು ನಾನು ಮೋಸ ಮಾಡಿಲ್ಲ, ಅವ್ರಿಗೂ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇತ್ತು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಫೈನಲ್ಸ್ ಅಲ್ಲಿ ಯಾಕೆ ಹೇಳ್ಬೋದು? ಇಲ್ಲ ಫೈನಲ್ಸ್ ಒಳಗೂ ಇರೋದು ಮುಖ್ಯ ಅಲ್ಲ, ಕಡಿಮೆ ದಿನ ಇದ್ರು ಇರೋಷ್ಟು ದಿನ ಹೆಂಗೆ ಹುಲಿ ಥರ ಇದ್ವಿ ಅನ್ನೋರೇ ವಿನ್ನರ, ಅಂದ್ರೆ ನೀವೇ ವಿನ್ನರ. ಪೂಜಾ ಗಾಂಧಿ ಅವ್ರು ಗೆಲ್ಬೋದು, ಇಲ್ಲ ಭಾವನಾ ಬೆಳಗೆ ಅವ್ರು ಗೆಲ್ಬೋದು. ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಏನ್ ಅನ್ಸತ್ತೆ ನಿಮ್ಗೆ? ಆಮೇಲೆ ನಿಮ್ ಪ್ರಕಾರ ಸುದೀಪ್ಗಿಂತ ರಿಯಲ್ ವೀವರ್ಸೇ ಬಿಗ್ ಬಾಸ್ ಅನ್ಸತ್ತೆ ನಿಮ್ ಪ್ರಕಾರ? ಸುದೀಪ್ ಅವ್ರು ಒಳ್ಳೆ ವ್ಯಕ್ತಿ, ಎಲ್ಲ ವಿಷಯದಲ್ಲೂ ಅವರು ನೋಡಿದ್ದಾರೆ, ಪ್ರತಿಯೊಂದು ನೋಡಿ ಅವ್ರಿಗೂ ಗೊತ್ತಾಯ್ತು ನನಗೆ ಹಿಂದೆ ಮಾತಾಡೋರು ಜಾಸ್ತಿ ಆಗ್ತಿದ್ದಾರೆ, ಅಥವಾ ಹಿಂದೆ ನನಗೆ ಹರ್ಟ್ ಮಾಡ್ತಿದ್ರು, ಮುಂದ್ಗಡೆ ಬಂದು ಹರ್ಟ್ ಮಾಡ್ತಿದ್ರು, ಪ್ರವೋಕ್ ಮಾಡ್ತಿದ್ರು ಅಂತ ಸುದೀಪ್ ಅವ್ರಿಗೂ ಗೊತ್ತಿ ಅವರು ಎಲ್ಲರಿಗೂ ಹೇಳೋ ರೀತಿಯಲ್ಲಿ ಹೇಳ್ತಿದ್ರು. ಇಟ್ಸ್ ಅ ವೆರಿ ಗುಡ್ ಬ್ರದರ್ ಸರ್. ನನಗೆ ಅವ್ರ ಮೇಲೆ ಗೌರವ ಆಯಿತು. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಇವತ್ತಿನ ನಾನು ಫೈರಿಂಗ್ ಸ್ಟಾರ್ ವೆಂಕಟ್, ಹುಚ್ಚ ವೆಂಕಟ್ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಪಬ್ಲಿಕ್ ಟಿವಿ ನನಗೆಲ್ಲ ಅಭಿಮಾನಿಗಳು ಸೇರಿ ಕೊಟ್ಟಿರೋದು ಫೈರಿಂಗ್ ಸ್ಟಾರ್ ವೆಂಕಟ್. ಇನ್ಮೇಲೆ ಫೈರಿಂಗ್ ಸ್ಟಾರ್ ವೆಂಕಟ್ ಅಂತ ಕರೀರಿ, ಹುಚ್ಚ ಅಂದ್ರೆ ನನ್ನ ಡಿಮ್ಯಾಂಡ್ಸ್ ಸೇರಿಸ್ಬಿಡ್ತಾರೆ. ಇನ್ನೊಂದು ಲೈಕ್ ಆಗಿದ್ದಾನ ನಿಮ್ಮ ಹತ್ರ? ಯಾವಾಗಲೂ ನಾನು ಎಕ್ರಾ ಅಂತ ಆ ಪದ ಬಿಟ್ಟಿದ್ದೀನಿ, ಎಕ್ರಾನ ಪದ ಬಿಟ್ಟಿದ್ದೀನಿ. ಯಾವತ್ತೂ ನಾನು ಎಕ್ರಾನ ಪದ ಯೂಸ್ ಮಾಡಿಲ್ಲ, ಮಾಡಲ್ಲ. ಜೀವನ ಪೂರ್ತಿ ಎಕ್ರಾನ ಪದ ಯೂಸ್ ಮಾಡಲ್ಲ, ಅದು ಬಿಟ್ಟಾಗಿದೆ. ಈ ನನ್ನ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ, ಹಂಗೆ ಸೆಂಟ್ರಲ್ ಹೇಳ್ತಾ ಇದ್ದೀನಿ, ಎಕ್ರಾನ ಪದ ಬಿಟ್ಟಿದ್ದೀನಿ. ಅಂದ್ರೂ ನಮ್ ಜೊತೆಯಲ್ಲಿ ಏನೇ ಕಷ್ಟದಲ್ಲಿದ್ರು ನಾವು ಎಲ್ಲೋದ್ರು ನಮ್ ಜೊತೆ ಬರೋದು ಸ್ಲಿಪ್ಪರ್ಸ್ ಒಂದೇ ಅಂತ. ಸ್ಲಿಪ್ಪರ್ಸ್ ಒಂದೇ ಅಂತಲ್ಲ ಕಣಲ್ಲ, ನಮ್ ಹೃದಯ ಐತೆ, ಕಣ್ಣು ಐತೆ, ಎಲ್ಲ ಐತೆ. ಸ್ಲಿಪ್ಪರ್ ಬೇರೆ ಯಾರು ಬರಲ್ಲ. ಸ್ಲಿಪ್ಪರ್ ಇಲ್ದಿರೋ ಹೋದ್ರು ಬಾಡಿ ಬರುತ್ತಲ್ಲ, ಬಾಡಿ ಮುಖ್ಯ, ಸ್ಲಿಪ್ಪರ್ ಅಲ್ಲ. ಅರ್ಥ ಮಾಡಿ ಕಂಟೆಸ್ಟೆಂಟ್ ತುಂಬಾ ಹತ್ರ ಆಗ್ತಾ ಇದ್ರು. ನಾಮಿನೇಷನ್ ಮುಂದೆ ನನ್ನ ಹತ್ರ ಆಗ್ತಿದ್ರು. ಯಾಕೆ ಹತ್ರ ಆಗ್ತಿತ್ತು ಅಂದ್ರೆ, ನಾನು ಚೆನ್ನಾಗಿ ಅವ್ರ ಹತ್ರ ಮಾತಾಡಿದ್ರೆ ಜನ ಏನನ್ನೋರು ಹುಚ್ಚ ವೆಂಕಟ್ಗೆ ಇಷ್ಟ ಅವರು, ಅದಕ್ಕೆ ಹುಚ್ಚ ವೆಂಕಟ್ಗೋಸ್ಕರ ಅವ್ನು ಉಳ್ಸೋಣ ಅಂತ ಅನ್ನೋದು. ಅವ್ರು ಉಳ್ಕೊಂಡ್ಮೇಲೆ ಮತ್ತೆ ದೂರ ಆಗೋರು. ಸೊ ಇದು ನಾಮಿನೇಷನ್ ಬಂದಾಗ ನೀವು ಗಮನಿಸ್ಬೋದು, ಯಾರ್ಯಾರು ನಾಮಿನೇಷನ್ ಬಂದರೂ ನನ್ನ ಹತ್ರ ಆದವರೆಲ್ಲ ಬಚಾವ್ ಆಗ್ತಾರೆ. ಯಾಕಂದ್ರೆ ಹುಚ್ಚ ವೆಂಕಟ್ ಮೇಲೆ ಪ್ರೀತಿ ಇದ್ದಿದ್ದು ಕಂಟೆಸ್ಟೆಂಟು ಅವ್ರನ್ನ ಹುಚ್ಚ ವೆಂಕಟ್ನ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅವರು ಏನು ಮಾಡ್ಬಿಟ್ರು, ಆಯ್ತು ಬಿಡು ನಾವು ಮೆಚ್ಚಿ ನೈಸ್ ಮಾಡಿ ಇಟ್ಕೊಂಬಿಡೋಣ. ನಾಮಿನೇಷನ್ ಬಂದಾಗ ಎಲ್ಲ ಕ್ಲೋಸು. ಆಮೇಲೆ ಎಲ್ಲ ಗೆದ್ದು ಅವರು ನಾಮಿನೇಷನ್ ಎಸ್ಕೇಪ್ ಆದ್ಮೇಲೆ ಮತ್ತೆ ದೂರ. ಸಿಗರೇಟ್ ಸೇರ ಕೊಡೋದು, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಹಾರ್ಟು ಅಂತೀನಿ, ಫ್ಯಾಮಿಲಿ ಅಂತೀನಿ, ಇವೆಲ್ಲ ಬೇಕಾ? ಬಾಯಿ ಪ್ರತಿ ಸರಿ ವಾಸನೆ ಬರ್ತಾ ಇರ್ತದೆ, ಕೆಟ್ಟ ವಾಸನೆ. ಎದುರುಗಡೆ ಇರೋರು ಹೆಂಗೆ ಹಿಂಸೆ ಪಡ್ಬೋದು, ಸಿಗರೇಟ್ ಸೇರದೇ ಇರೋರು, ಅಥವಾ ನಿಮ್ಮ ತಾಯಿ ಮುಂದೆ ಮಾತಾಡೋವಾಗ, ನಿಮ್ಮ ಹೆಂಡತಿ ಮುಂದೆ ಮಾತಾಡೋವಾಗ, ನಿಮ್ಮ ಹುಡುಗಿ ಮುಂದೆ ಮಾತಾಡೋವಾಗ, ನಿಮ್ಮ ಬಾಯಿ ವಾಸನೆ ಬಂದಾಗ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು, ಮಗು ಮುಂದೆ ಮಾತಾಡೋವಾಗ. ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. 24 hours ವಾಸನೆ ಇರೋವಂಥ ಐಟಮ್ಮು. ಈ ಥರ ಯೋಚನೆ ಮಾಡಿ, ಹಂಗೆ ನಿಮಗೆ ಲಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ಅರ್ಥ ಮಾಡ್ಕೊಂಡು ಸಿಗರೇಟ್ ಸೇರೋದು ಬಿಡಿ ಅಂತ ನಾನು ಹೇಳ್ತೀನಿ. ಎಲ್ಲರೂ ಕ್ಯೂರಿಯಾಸಿಟಿ ಇದೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪೇಮೆಂಟ್ ಎಷ್ಟು ಅಂತ. ನಂದೇ ಹೈಯೆಸ್ಟ್ ಪೇಮೆಂಟಲ್ಲಿ ಯಾರ್ದು ಇಲ್ಲ. ಅಲ್ಲಿ ವಾರದ ಪೇಮೆಂಟ್ ಕೊಡೋದು ಲಕ್ಷದ ಮೇಲೆ ಕೊಟ್ಟವ್ರು ನನಗೆ. ಇದು ಹೇಳಕ್ಕೆ ಇಷ್ಟಪಡ್ತೀನಿ. ವೆಂಕಟಣ್ಣ, ನಿಮ್ಮನ್ನ ಎಲ್ಲರೂ ಹುಚ್ಚ ವೆಂಕಟ್ ಅಂತಿದ್ರು. ಆಕ್ಚುಲಿ ನೀವು ತುಂಬಾ ಸ್ವಚ್ಛ. ಅಂದ್ರೂ ಈಗ ಪಬ್ಲಿಕ್ ಟಿವಿ ಅವರು ಕೆಲವರು ನಿಮ್ಮ ಫ್ಯಾನ್ಸ್ ಎಲ್ಲ ಫೈರಿಂಗ್ ಸ್ಟಾರ್ ಅಂತ ಕೊಟ್ಟವ್ರೆ, ನೀವು ಅವ್ರನ್ನ ಸ್ವೀಕರಿಸ್ತೀರ? ಹೌದು, ಫೈರಿಂಗ್ ಸ್ಟಾರ್ ಅಂತ ಸ್ವೀಕರಿಸ್ತೀನಿ. ಇನ್ನು ಮುಂದೆ ನನ್ನ ಹೆಸರು ಹುಚ್ಚ ವೆಂಕಟ್ ಅಲ್ಲ. ಇದನ್ನ ನೀವು ರೆಡ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ರೆಡ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕರಲ್ಲಿ ಮಾಡ್ಕೊಳ್ಳಿ. ನನ್ನ ಹೆಸರು ಇನ್ಮೇಲೆ ಫೈರಿಂಗ್ ಸ್ಟಾರ್ ವೆಂಕಟ್. ಓಕೆ, ಫೈರಿಂಗ್ ಸ್ಟಾರ್ ವೆಂಕಟ್.